ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾಕೆ ನನ್ನ ಪ್ರತಿ ಸರಿ ಗೆಲ್ಲೋ ಹಾಗೆ ಮಾಡಿ ಸೋಲಿಸ್ತಿದ್ಯಾ? ನನಗೂ ಸಾಕಾಗಿದೆ. ನನ್ನ ವಿಷು ಥರಾನೇ ಇರೋ ಆರ್ಯನ ನೋಡ್ತಿದ್ರೆ ನನಗೆ ನನ್ನ ವಿಷುನೇ ನೆನಪಾಗ್ತಾನೆ. ಅವನೇ ನನ್ನ ಜೊತೆ ಇದ್ದಾನೆ ಅಂತ ಅನ್ಸುತ್ತೆ. ಇಲ್ಲಿ ನನಗಿಷ್ಟು ಅವಮಾನ ಆದ್ರೂ ತಡ್ಕೊಂಡಿರೋಕ್ಕೆ ಕಾರಣ ಈ ಆರ್ಯ. ಮೀಟ್ ಮಾಡೋಕ್ಕೆ ಚೇಂಬರ್ಗೆ ಹೋಗ್ತಾ ಇದ್ದೀನಿ. ಯಾಕೆ ನಂಬಿಕೆ ಬರ್ತಿಲ್ವಾ? ನನ್ನ ಹತ್ರ ಅಪಾಯಿಂಟ್ಮೆಂಟ್ ಇದೆ. ಶಾಲ್ ಐ ಗೋ? ಯಾ ಆರ್ಯ, ಅದು ಹೇಳಿ ಅವರೇ. ನೀವು ಆ ಚೇಂಬರ್ ಒಳಗಿದ್ದವರು, ಈ ಕಂಪನಿ ಬಾಸ್ ಆಗಿದ್ದವರು. ಅನುನ ನೋಡಕ್ಕೆ ಅಪಾಯಿಂಟ್ಮೆಂಟ್ ತಗೋಬೇಕಾ? ನೀವೇ ಹೇಳಿದ ಹಾಗೆ ಆಗಿದ್ದವರು ಈಗಲ್ಲ, ಅದೆಲ್ಲ ಪಾಸ್ಟ್. ಈಗಿರೋದು ರಿಯಾಲಿಟಿ. ಆರಾಧನವರೇ, ಈ ಲೈಫ್ ಸೈಕಲ್ ಹೇಗೆ ಹೋಗುತ್ತೋ ಗೊತ್ತಾಗೋದಿಲ್ಲ. ಇಷ್ಟು ದಿನ ಕೆಲಸ ಕೊಡ್ತಾ ಇದ್ದ ನನಗೆ ಈಗ ಕೆಲಸದ ಅವಶ್ಯಕತೆ ತುಂಬ ಇದೆ. ಇದ್ರ ಬಗ್ಗೆ ಮಾತಾಡಬೇಕು ಅಂತ ನಾನು ಅನೋ ಹತ್ರ ಹೋಗ್ತಾ ಇದ್ದೀನಿ. ನಿಮಗೆ ಕೆಲಸ ಅಷ್ಟೊಂದು ಮುಖ್ಯನಾ? ಎಸ್. ಫೈಲ್ ಕೊಡಿ. ಇದಕ್ಕೆ ಅನುನ ಯಾಕೆ ಬೇಕು? ನಿಮ್ಮ ಕೆಲಸ ಆಗತ್ತೆ. ಸಾರಿ ಸರ್, ನಿಮ್ಮ ವಿಷಯದಲ್ಲಿ ಮೂಗು ತೋರಿಸ್ತೀನಿ ಅನ್ಕೋಬೇಡಿ. ಹೀಗೆ ಸಲಿಗೆ ತೊಗೊಂಡು ಮಾತಾಡ್ತಿದ್ದೀನಿ ಅಂತಲೂ ತಪ್ಪು ತಿಳ್ಕೊಬೇಡಿ. ಗಂಡ ಹೆಂಡತಿ ಏನಾದರೂ ಜಗಳ ಮಾಡ್ಕೊಂಡಿದ್ದೀರಾ? ಯಾಕೆ ಹೀಗೆಲ್ಲ ಬದಲಾಗ್ತಿದೆ ಸರ್? ಬದಲಾವಣೆ ಅಲ್ಲ ಯಮುನಾ ಅವರೇ, ನನ್ನ ನಿಜವಾದ ಸ್ಥಾನ ಏನು ಅನ್ನೋದನ್ನು ಲೋಕದ ಮುಂದೆ ತೆರೆದಿಡ್ತಿದ್ದೀನಿ ಅಷ್ಟೆ. ಈ ಎಂಟೈರ್ ಪ್ರಾಪರ್ಟಿಗೆ ಆ್ಯಕ್ಚುಯಲ್ ಓನರ್ಸ್ ನನ್ನ ತಮ್ಮ ಹರ್ಷ ಮತ್ತು ನನ್ನ ಹೆಂಡತಿ ಅನು. ಇದು ಅಮ್ಮನ ನಿರ್ಧಾರನೂ ಕೂಡ. ಅದಕ್ಕೆ ನಾನು ಈ ರಿಯಾಲಿಟಿಲಿ ಬದುಕ್ತಿದ್ದೀನಿ ಅಷ್ಟೆ. ದಟ್ಸ್ ಆಲ್. ನೀವು ನಿಜವಾಗ್ಲೂ ಗ್ರೇಟ್ ಸರ್. ನಿಮ್ಮಂಥ ಬಾಸ್ ನಮ್ಮ ಜೊತೆ ಇರೋದೇ ನಮಗೆ ಹೆಮ್ಮೆ ವಿಷಯ. ನಿಮ್ಮ ಬಾಸ್ ನಾನಲ್ಲ, ಅನು. ಈಗಿನ ಕಾಲದಲ್ಲಿ ಹೆಂಡ್ತಿನ ತನಗಿಂತ ದೊಡ್ಡ ಸ್ಥಾನದಲ್ಲಿ ನೋಡೋ ಗಂಡಸರು ತುಂಬ ಕಮ್ಮಿ ಸರ್. ಅದರಲ್ಲೂ ನಿಮ್ಮಂಥವ್ರಂತೂ ತೀರಾ ಅಪರೂಪ ಬಿಡಿ. ಅನು ಈ ವಿಷಯದಲ್ಲಿ ತುಂಬ ಲಕ್ಕಿ ಸರ್. ಆದರೆ ಗಂಡ ಹೆಂಡತಿ ಹೀಗೆ ದೂರ ಇರೋದನ್ನು ನೋಡೋಕ್ಕೆ ನಮಗೆ ತುಂಬ ಕಷ್ಟ ಆಗ್ತಿದೆ. ಆದಷ್ಟು ಬೇಗ ನಿಮ್ಮಿಬ್ಬರ ಮಧ್ಯೆ ಏನೇ ಮುನಿಸಿದ್ರೂ ಸರಿ ಹೋಗಲಿ. ಸಾರಿ ಸರ್, ನಾನು ಜಾಸ್ತಿ ಮಾತಾಡಿದೆ ಅನ್ನಿಸ್ತಿದೆ. ಕ್ಷಮಿಸಿ ಸರ್. ಹ್ಯಾವ್ ಅ ಗುಡ್ ಡೇ ಸರ್. ಯು ಟು ಯಮುನಾ ಅವರೇ. ಏನೇ ಹುಡುಗಿ, ಮದುವೆ ಡೇಟ್ ಫಿಕ್ಸ್ ಆಯ್ತಾ? ಅದೆಲ್ಲ ಆಮೇಲೆ. ನಾನಿವಾಗ ಕಾಲ್ ಮಾಡಿದ್ದು ವರ್ಧನ್ ಗ್ರೂಪ್ಸ್ನ ಹೊಸ CEO-ಗೆ ಕಂಗ್ರ್ಯಾಚುಲೇಟ್ ಮಾಡೋಣ ಅಂತ. ಕಂಗ್ರ್ಯಾಟ್ಸ್ ಅನು. ಇದನ್ನು ಹೇಳೋದಕ್ಕೆ ಕಾಲ್ ಮಾಡಿದ್ಯಾ? ನಾನು ನೀನು ಕಾಲ್ ಮಾಡಿದ್ದು ನೋಡಿ ಮದುವೆ ಡೇಟ್ ಫಿಕ್ಸ್ ಆಯ್ತೇನೋ ಅಂತ ಖುಷಿಪಟ್ಟೆ. ನೀನು CEO ಆಗಿರೋದು ನಂಗೆ ಖುಷಿ ವಿಷಯನೇ. ನನ್ನ ಹತ್ರ ದುಃಖ ಅಂತೂ ಹಂಚ್ಕೊಳ್ಳಲ್ಲ. ಇವಾಗ ಖುಷಿ ವಿಷಯನೂ ಹಂಚ್ಕೋಬಾರ್ದು ಅಂತ ಡಿಸೈಡ್ ಮಾಡಿದ್ಯಾ? ರಮ್ಯಾ, ನಾನು ನಿನ್ಗೆ ಹೇಳೋದೇ ಮರ್ತೆ ಕಣೆ. ನಾನು ಹಿಂಗೆ ಆಮೇಲೆ ಕಾಲ್ ಮಾಡ್ತೀನಿ, ಆರಾಮಾಗಿ ಮಾತಾಡೋಣ. ಈಗ ನಿನ್ನ ಆಫೀಸ್ ಅವರ್ಸ್ ಟೈಮಲ್ಲಿ ನನ್ನ ಸುಖ ದುಃಖ ಮಾತಾಡಿದ್ರೆ ಚೆನ್ನಾಗಿರತ್ತಾ ಹೇಳ? ಓಹೋ, ನಮ್ಮ ಮನು ಯಜಮಾನಿಗೆ ಸಮಯ ಇಲ್ಲ ಅನ್ಸುತ್ತೆ. ಬೆಟ್ಟದಷ್ಟು ಕೆಲಸ ಕಣ್ಮುಂದೆ ಇರಬೇಕು. ಅದಕ್ಕೆ ನನ್ನ ಮಾತನ್ನ ಅವಾಯ್ಡ್ ಮಾಡ್ತಿದ್ಯಾ ಅಲ್ವಾ? ಹಂಗಲ್ಲ ಕಣೆ, ನನ್ನನ್ನು ಇಲ್ಲಿ ಯಾರೂ ಕೇಳೋರಿಲ್ಲ. ಆದರೆ ನಿನಗೆ ಆಫೀಸ್ ಅವರ್ಸಲ್ಲಿ ನನ್ನ ಜೊತೆ ಮಾತಾಡೋದನ್ನ ಯಾರಾದರೂ ನೋಡಿದ್ರೆ ತಪ್ಪು ತಿಳ್ಕೊಳಲ್ವಾ?
ನಾನು ಈ ಕೆಲಸ ಬಿಟ್ಟು ಬೇರೆ ಕಂಪ್ನಿಗೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅನು, ಬೇರೆ ಕಡೆ ಯಾಕೆ? ನಮ್ಮ ಕಂಪ್ನಿಗೆ ಬಂದು ಜಾಯ್ನ್ ಆಗು. ಇಲ್ಲೂ ಕೆಲಸ ಖಾಲಿ ಇದೆ, ನಾ ಚೆಕ್ ಮಾಡಿ ನಿಂಗೆ ಅಪ್ಡೇಟ್ ಮಾಡ್ತೀನಿ. ಬೇಡ ಕಣೆ ಅನು, ಅವಳಿಗೆ ಬೇಕಾದವ್ರಿಗೆ ಕೆಲಸ ಕೊಟ್ಬಿಟ್ಲು ಅನ್ನೋ ಮಾತು ಬರೋದು ಬೇಡ. ಅದು ಅಲ್ಲದೆ ಯಾರು ನಿನ್ನ ಬಗ್ಗೆ ಕೆಟ್ಟಾಗಿ ಯೋಚನೆ ಮಾಡೋದು ನನಗಿಷ್ಟ ಆಗಲ್ಲ. ನಾವು ಹೀಗೆ ಇರೋಣ ಅನು, ನನಗೆ ಹೀಗೆ ಇಷ್ಟ. ಒಂದು ವೇಳೆ ನೀನು ಬೇರೆ ಕಡೆ ಎಲ್ಲಾದರೂ ಕೆಲಸ ಕೊಡಿಸ್ತೀಯ ಅಂದರೆ ಹ್ಯಾಪಿಲಿ ಓಕೆ ಅಂತೀನಿ. ಬಟ್ ನಿಮ್ಮ ಕಂಪ್ನಿಲಿ ಬೇಡ ಕಣೆ. ಸರಿನಮ್ಮ, ಆಯ್ತು. ಬೇಜಾರು ಮಾಡ್ಕೋಬೇಡ ಅನು, ನಿನ್ನ ನೋವನ್ನ ಕೇಳೋಕ್ಕೆ ನಾನಿದ್ದೀನಿ, ಅದನ್ನು ಮರಿಬೇಡ. ನೀನು ಯಾವಾಗಲೂ ನನ್ನ ಜೊತೆಗಿರ್ತೀಯ ಅನ್ನೋದು ನನಗೆ ಗೊತ್ತಿದೆ ಕಣೆ. ನಿನ್ನ ಹತ್ರ ನಾನು ತುಂಬ ಮಾತಾಡಬೇಕು, ಆದಷ್ಟು ಬೇಗ ಸಿಗ್ತೀನಿ. ಸಿಯು. ಸರಿ ಅನು, ಬಾಯ್. ಬಾಯ್. ಎಕ್ಸ್ಕ್ಯೂಸ್ ಮೀ ಮೇಡಮ್, ಒಳಗೆ ಬರ್ಬೋದಾ? ಹಾಂ ಅಭಿ, ಬನ್ನಿ ಒಳಗೆ. ಮೇಡಮ್, ಸ್ವೀಟ್ಸ್ ತೊಗೊಳ್ಳಿ. ಸ್ವೀಟ್ಸಾ? ಇವತ್ತು ನಿಮ್ಮ ಬರ್ಡೇನಾ? ಲಾಸ್ಟ್ ಮಂತ್ ನಿಮ್ಮ ಬರ್ಡೇ ಆಯ್ತಲ್ಲ, ಮತ್ತೆ ಈಗ ಯಾಕೆ ಸ್ವೀಟ್? ಅನು, ಆರ್ಯ ಸರ್ನ ನಮ್ಮ ವರ್ಧನ್ ಕಂಪನಿ ಹೈರ್ ಮಾಡ್ಕೊಂಡಿದೆ. ಹೌದು ಮೇಡಮ್, ಈ ಸ್ವೀಟ್ಸ್ನ ಆರ್ಯ ಸರ್ ಆಫೀಸಲ್ಲೆಲ್ಲ ಹಂಚು ಅಂತ ಕೊಟ್ಟರು, ಅದಕ್ಕೆ ಮೊದಲು ಇಲ್ಲಿಗೆ ತೊಗೊಂಡು ಬಂದೆ. ಓಕೆ, ಥ್ಯಾಂಕ್ ಯು. ಮೇಡಮ್, ಸ್ವೀಟ್ ತೊಗೊಳಕ್ಕೆ ಮುಂಚೆನೇ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ, ಮೊದಲು ಸ್ವೀಟ್ ತೊಗೊಳ್ಳಿ. ಮೀರಾ, ಆರ್ಯ ಸರ್ನ ಯಾರು ಹೈಯರ್ ಮಾಡಿದ್ದು? ಏನು ವಿಷಯ? ಮಿಸಸ್ ಆರಾಧನಾ ಅವರು ಹೈರ್ ಮಾಡ್ಕೊಂಡಿದ್ದಾರೆ. ಈ ಕಂಪ್ನಿ ಬಾಸ್ ಇಲ್ಲಿನ ಮಂತ್ಲಿ ಸ್ಯಾಲ್ರಿಗೆ ಕೆಲಸ ಮಾಡೋದಾ? ಆಫ್ಕೋರ್ಸ್, ಮಾಡಲೇಬೇಕಲ್ಲ. ಇದೆಲ್ಲ ನಿನ್ನಿಂದಾನೇ ಅನು. ನನ್ನಿಂದನಾ? ನಾನೇನು ಅವರಿಗೆಲ್ಲ ಕೆಲ್ಸಕ್ಕೆ ಬನ್ನಿ ಅಂತ ಹೇಳಿದ್ನಾ? ಅಥವಾ ನಾನು ಅವರಿಗೆ ಕೆಲಸ ಕೊಡೋಷ್ಟು ದೊಡ್ಡವಳ? ಅನು, ನೀನಿದನ್ನ ಡೈರೆಕ್ಟಾಗಿ ಮಾಡದೆ ಹೋದ್ರು ನಿನ್ನ ಮತ್ತೆ ಆರಾಧನೆ ನಡುವೆ ಇರೋ ಅಗ್ರಿಮೆಂಟ್ ಈ ಕೆಲಸ ಮಾಡಿಸಿದೆ. ಈಗ ನೀನು ಬೇಡ ಅಂತ ಅನ್ನೋ ಹಾಗಿಲ್ಲ. ಆರ್ಯ ಸರ್ ಬೇರೆ ಎಲ್ಲ ವರ್ಕರ್ಸ್ ಥರ ಕೆಲಸ ಮಾಡೋದನ್ನ ನೀನು ನೋಡ್ಬೋದು ಅಷ್ಟೆ. ಮೀರಾ, ಈ ಚೇಂಬರಲ್ಲಿ ಬಾಸ್ ಆಗಿರ್ಬೇಕಾದವರು ನನ್ನ ಆರ್ಯ ಸರ್. ಅವ್ರನ್ನ ಹೊರಗ್ನವರು ಕೆಲಸದವರು ಅಂತ ನಾನು ಹೇಗೆ ಟ್ರೀಟ್ ಮಾಡಲಿ? ಇದೇ ಕಾರಣಕ್ಕೆ ಆರ್ಯ ಸರ್ನ ನಾನು ಇಲ್ಲಿಗೆ ಕೆಲ್ಸಕ್ಕೆ ಬೇಡ ಅಂತ ಅವತ್ತು ಹೇಳಿದ್ದು. ಆದರೆ ಅವ್ರು ಯಾಕೆ ಹೀಗೆ ಆಡ್ತಿದ್ದಾರೆ? ಒಳ್ಳೆ ನಾಳೆಗಳಿಗಾಗಿ. ವಾಟ್? ಐ ಮೀನ್, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ವಾ, ಅದಕ್ಕೆ ಹಾಗೆ ಹೇಳಿದೆ. ಬನ್ನಿ ಆರ್ಯ, ಇದು ನಿಮ್ಮ ಜಾಗ. ವೆಲ್ಕಮ್ ಬ್ಯಾಕ್ ಟು ವರ್ಧನ್ ಗ್ರೂಪ್ಸ್ ಆಸ್ ಚೀಫ್ ಅಕೌಂಟೆಂಟ್ ಆಫೀಸರ್ ಆರ್ಯ. ಥ್ಯಾಂಕ್ ಯು ಸೋ ಮಚ್ ಆರಾಧನಾ ಅವರೇ. ಆದರೆ ನೀವ್ಯಾಕೆ ಇಷ್ಟೆಲ್ಲ ರಿಸ್ಕ್ ತೊಗೊಂಡ್ರಿ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಈಗ ಆ ಮಾತೆಲ್ಲ ಯಾಕೆ? ಯು ಕ್ಯಾನ್ ಸ್ಟಾರ್ಟ್ ಯುವರ್ ವರ್ಕ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸನೀಜ್. ಐ ಸಿ ಯು. ವೆಲ್ಕಮ್ ಬ್ಯಾಕ್ ಆರ್ಯ ಸರ್. ಮೀರಾ, ಅನು ನನ್ನ ಈ ಕೆಲಸಕ್ಕೆ ಅಪಾಯಿಂಟ್ ಮಾಡ್ಕೋಬೇಕಾಗಿತ್ತು, ಆದರೆ ಆರಾಧನಾ ನನ್ನ ಅಪಾಯಿಂಟ್ ಮಾಡ್ಕೋತಿದ್ದಾರೆ. ನನಗೊಂದು ಗೊತ್ತಾಗ್ತಿಲ್ಲ, ಏನಾಗ್ತಿದೆ ಮೀರಾ? ಈಗ ಏನಾಗಿದೆಯೋ ಒಳ್ಳೇದೇ ಆಗಿದೆಯಲ್ಲ ಸರ್. ಅದೇನೋ ನಿಜ, ಆದರೆ ಸರ್, ನೀವು ಅಂದ್ಕೊಂಡಿದ್ದನ್ನು ಮಾಡೋದಕ್ಕೆ ಇಲ್ಲಿ 3ನೇವರಾಗಿ ಬರಬೇಕಾಗಿತ್ತು. ಸೊ ನೀವು ಬಂದಿದ್ದಾಗಿದೆ. ನೋ ನೀಡ್ ಟು ವರಿ ಸರ್.
ಇಲ್ಲಿ ಆಗ್ತಿರೋದು ನೋಡ್ತಿದ್ರೆ ನನಗೇನು ಅರ್ಥನೇ ಆಗ್ತಿಲ್ಲ. ಆರಾಧನ ಅವ್ರು ಯಾಕೆ ಈ ನಿರ್ಧಾರ ತಗೊಂಡ್ರು? ಆರ್ಯ ಸರ್ನ ಇಲ್ಲಿ ಅಪಾಯಿಂಟ್ ಮಾಡೋದ್ರಿಂದ ಅವ್ರಿಗೇನು ಸಿಗುತ್ತೆ? ನನಗೊಂದು ಅರ್ಥ ಆಗ್ತಿಲ್ಲ. ನಾನು ದಿನ ಆರ್ಯ ಸರ್ನ ಇನ್ಯಾರೋ ಹೊರಗ್ನವರು ಅನ್ನೋ ಥರ ನೋಡಬೇಕಾ? ಇಲ್ಲ, ಸಾಧ್ಯನೇ ಇಲ್ಲ. ಆರ್ಯ ಸರ್, ನಿಮ್ಮನ್ನು ಹೀಗೆ ನೋಡೋದಕ್ಕೆ ನನಗೆ ತುಂಬ ಕಷ್ಟ ಆಗ್ತಿದೆ. ನೀವಿಲ್ಲಿ ಕಷ್ಟಪಡ್ತಿದ್ರೆ ನಾನು ನಿಮ್ಮ ಜಾಗದಲ್ಲಿ ಆರಾಮಾಗಿ ಕೂತಿದ್ದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇಲ್ಲಿ ಏನಾಗ್ತಿದೆ? ಆರಾಧನ ಅವರು ಆರ್ಯ ಸರ್ನ ಇದನ್ನ ಬೇರೆಯವ್ರು ಹೇಳಿದ್ದಿದ್ರೆ ನಾನು ನೆಗ್ಲೆಕ್ಟ್ ಮಾಡ್ಬೋದಿತ್ತು. ಆದರೆ ನಾನೇ ನೋಡ್ತಿರೋದ್ರಿಂದ ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕೋ ನನಗೆ ಗೊತ್ತಾಗ್ತಿಲ್ಲ. ಆರಾಧನಾ ಅವರೇ, ಈ ವಿಷಯನ ನಾನು ಹೇಗೆ ಅರ್ಥ ಮಾಡ್ಕೋಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಅಲ್ಲಾಗಿದ್ದು ನೋಡಿ ನನ್ನ ಮನಸ್ಸು ಬೇರೆನೇ ಅರ್ಥ ಹುಡುಕ್ತಿದೆ. ನಾನು ಆರ್ಯ ಸರ್ನ ಕೆಲ್ಸಕ್ಕೆ ತಗೊಳ್ಳೋದು ಬೇಡ ಅಂತ ಹೇಳಿದ್ರು. ಈ ಕಂಪ್ನಿ ಓನರ್ನ ನಿಮ್ಮೊಬ್ಬರು ನಿರ್ಧಾರದ ಮೇಲೆ ಹೈಯರ್ ಮಾಡ್ತಿರೋದು ನೋಡ್ತಿದ್ರೆ ನಿಮ್ಮ ಉದ್ದೇಶನೇ ಬೇರೆ ಇದೆ ಅಂತ ನನಗನ್ನಿಸ್ತಾ ಇದೆ. ಸಾರಿ, ನೀವು ಆಚೆ ಹೋಗ್ತಿದ್ರಿ ಅನ್ಸುತ್ತೆ. ನಾನು ಬಂದು ತೊಂದರೆ ಮಾಡಿದೆ. ಬಂದಾಯ್ತಲ್ಲ, ಏನು ವಿಷಯ ಅಂತ ಹೇಳಿ. ಅದು ಈ ಫೈಲ್ನ ಒಂದು ಸರಿ ಚೆಕ್ ಮಾಡಬೇಕಾಗಿತ್ತು. ಅನು, ನನ್ನ ಹೆಸರು ಅನು ಅನ್ನೋದು ನಿಮ್ಗೆ ಈಗ ಗೊತ್ತಾಯ್ತಾ? ಅಲ್ಲ ಮಿಸ್ಟರ್ ಆರ್ಯವರ್ಧನ್, ನನಗೂ ನಿಮಗೂ ಯಾವ ಸಂಬಂಧ ಇಲ್ಲ ಅನ್ನೋ ಥರ ನೀವು ನಡ್ಕೋತಾ ಇದ್ರು ಪದೇ ಪದೇ ನೀವು ನನ್ನ ಹೆಸರನ್ನ ಯಾಕೆ ಕರಿತೀರಾ? ಸಾರಿ, ನಿಮ್ಮನ್ನು ಅನು ಮ್ಯಾಮ್ ಅಂತ ಕರಿಬೇಕಾಗಿತ್ತು. ಈ ಫೈಲ್ನ ಕ್ಲೈಂಟಿಗೆ ಕಳಿಸೋದಕ್ಕೆ ಮುಂಚೆ ಒಂದು ಸರಿ ಚೆಕ್ ಮಾಡ್ತೀರಾ ಅನು ಮ್ಯಾಮ್? ಇದನ್ನು ಚೆಕ್ ಮಾಡೋಷ್ಟು ಸಮಯ ನನ್ನ ಹತ್ರ ಇಲ್ಲ. ಅಂದರೆ ನಿಮ್ಮನ್ನು ಯಾರು ಹೈಯರ್ ಮಾಡಿದ್ರೋ ಅವ್ರ ಹತ್ರನೇ ಹೋಗಿ ಕೇಳೋದು ಒಳ್ಳೇದು. ಈಗ ಮಾತ್ರ ಅಲ್ಲ, ಇನ್ನು ಮುಂದೆನೂ ಕೂಡ. ಇಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಾಗಲೇ ಕಂಪ್ಲೀಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗೋದು. ನಿನ್ನ ಈ ಕೋಪನ ನನಗೆ ಸಮಾಧಾನ ಮಾಡಬೇಕು ಅನಿಸಿದ್ರು ಈಗ ನಾನು ನ್ಯೂಟ್ರಲ್ ಆಗೇ ಇರಬೇಕು. ಸಾರಿ ಅನು.
ಅನು ಯಾಕೆ ಸೀರಿಯಸ್ ಆಗಿ ಆರ್ಯ ಸರ್ ಮತ್ತೆ ಮಿಸಸ್ ಆರಾಧನಾ ಕ್ಯಾಬಿನ್ನೇ ನೋಡ್ತಿದ್ದಾಳೆ? ಅನು ಅನು ಮೀರಾ, ಇಲ್ಲೇನು ಮಾಡ್ತಿದ್ಯಾ? ಏನಾಯ್ತು? ಸರ್, ನಾನು ಇಷ್ಟೊಂದು ಲೀನಿಯನ್ಸ್ ತೊಗೊಂಡು ಮಾತಾಡೋದು ಸರಿ ಇಲ್ಲ ಅಂತ ಅನಿಸುತ್ತೆ. ಬಟ್ ಈಗ ನಾನು ಮಾತಾಡದೆ ಹೋದರೆ ನನ್ನಿಂದ ದೊಡ್ಡ ತಪ್ಪೇ ಆಗುತ್ತೆ. ತಪ್ಪ? ನನಗೆ ಅರ್ಥ ಆಗೋ ಹಾಗೆ ಹೇಳು ಮೀರಾ. ಮತ್ತು ಹಾಂ, ಈ ಲೀನಿಯನ್ಸ್ ಅನ್ನೋ ಪದನ ಬಳಸೋ ಅಗತ್ಯ ಇಲ್ಲ. ನೀನೇನೇ ಹೇಳಿದ್ರು ಸರಿಯಾಗಿ ಹೇಳ್ತೀಯ. ಹೇಳು. ಸರ್, ನೀವು ಅನು ಬಗ್ಗೆ ತೊಗೊಂಡಿರೋ ಡಿಸಿಷನ್ನ ಇನ್ನೊಂದು ಸಲ ಯೋಚನೆ ಮಾಡೋದು ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ಯಾಕೆ? ಅನು ಏನಾದರೂ ಹೇಳ್ಕೊಂಡ್ಲಾ? ಏನಾದರೂ ಹೇಳ್ಕೊಂಡ್ರೆ ಅದಕ್ಕೇನಾದರೂ ಪ್ಲ್ಯಾನ್ ಮಾಡ್ಬೋದು ಸರ್. ಬಟ್ ಇಲ್ಲಿ ನೀವು ಮಾಡ್ತಾ ಇರೋ ಆ್ಯಕ್ಟಿಂಗ್ ಆ್ಯಂಡ್ ಅನು ಥಿಂಕಿಂಗ್ ಯಾಕೋ ಬೇರೆ ಕಡೆನೇ ಹೋಗ್ತಿದೆ ಅಂತ ಅನ್ನಿಸ್ತಾ ಇದೆ. ಸರ್, ಪ್ಲೀಸ್ ಸರ್, ಈ ವಿಷಯನ ನೀವಿಬ್ಬರೇ ಕೂತು ಆದಷ್ಟು ಬೇಗ ಡಿಸ್ಕಸ್ ಮಾಡಿದ್ರೆ ಇಟ್ಸ್ ಬೆಟರ್ ಅಂತ ಅನ್ನಿಸ್ತಾ ಇದೆ. ಸರ್, ಐ ಆಮ್ ಸೀರಿಯಸ್. ನೀವಿಬ್ಬರು ಪರ್ಮನೆಂಟಾಗಿ ದೂರ ಆಗುವಂಥ ಸಿಚುಯೇಷನ್ಸ್ ಇಲ್ಲಿ ಜಾಸ್ತಿ ಬಿಲ್ಡ್ ಆಗ್ತಿದೆ. ನೀವು ಹೀಗೆ ಅನು ಮುಂದೆನೇ ಕೆಲಸ ಮಾಡ್ಕೊಂಡಿದ್ರೆ ಅವಳಿಗೆ ಗಿಲ್ಟ್ ಕಾಡಲ್ವಾ ಹೇಳಿ? ಸರ್, ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮಗೂ ಅನುಗೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ನೀವು ಬಿಹೇವ್ ಮಾಡ್ತಿದ್ರೆ ಅನು ಮನಸ್ಸಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ಗೊತ್ತಾ? ಇದು ಕಷ್ಟನೇ ಆಗುತ್ತೆ ಅಂತ ಹೇಗೆ ಅನ್ಕೋತೀಯ? ಜಲಸಿ ಕೂಡ ಇರಬಹುದು ಅಲ್ವಾ? ಸರ್, ಜಲಸಿಗೂ ಒಬ್ಬರ ಮನಸ್ಸಿಗಾಗೋ ಕಷ್ಟಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಜಲಸಿ ಇತ್ತು ಅಂತ ಅಂದರೆ ಈ ಸೋಲು ಗೆಲುವಿನ ಮಧ್ಯೆ ಯಾವಾಗಲೂ ಒಂದು ಗೇಮ್ ನಡೀತಾ ಇರುತ್ತೆ. ಅದೇ ಮನಸ್ಸಿನ ಮಾತು ಅಂತಂದರೆ ಅಲ್ಲಿ ಯಾವುದೇ ರೀತಿಯಾದಂಥ ಗೇಮ್ ಇರಲ್ಲ. ಸೋಲು ಗೆಲುವು ಅನ್ನೋ ಟೆನ್ಷನ್ ಇರಲ್ಲ. ಯಾವಾಗಲೂ ಹೊಂದ್ಕೊಂಡು ಹೋಗುವಂಥ ಗುಣನೇ ಜಾಸ್ತಿ ಇರುತ್ತೆ. ಯಾಕೆ ಇಷ್ಟು ಹಠ ಮಾಡ್ತಿದ್ಯಾ? ಯಾಕೆ ನೀನು ಆಫೀಸ್ಗೆ ಹೋಗ್ತಿಲ್ಲ? ಹಠ ಅಲ್ಲ ಮಾನ್ಸಿ, ಆ ಆಫೀಸಲ್ಲಿ ನನ್ನ ಅವಶ್ಯಕತೆ ಇಲ್ಲ. ಈಗ ದಾದಾ ಬೇರೆ ಜಾಯ್ನ್ ಆಗಿದ್ದಾರೆ, ಅತ್ತಿಗೆ ಇದ್ದಾರೆ, ಮೀರಾ ಇದ್ದಾಳೆ. ಎಲ್ಲರೂ ಇರಬೇಕಾದ್ರೆ ಕೆಲಸ ಪರ್ಫೆಕ್ಟಾಗೇ ನಡೆಯುತ್ತೆ. ನಾನು ಇರಬೇಕಂತೇನಿಲ್ಲ. ಆರಾಧನಾ? ಓಹ್, ಐ ಹ್ಯಾಡ್ ಫರ್ಗಾಟನ್ ಅಬೌಟ್ ಹರ್. ಅವರು ಇದ್ದಾರೆ. ಇಷ್ಟು ಇರಿಟೇಟ್ ಮಾಡ್ಕೊಂಡು ಯಾಕೆ ಹೇಳ್ತಿದ್ಯಾ? ಮಾನ್ಸಿ, ನೀನು ಏನು ಬೇಕಾದ್ರೆ ಥಿಂಕ್ ಮಾಡು. ಆದರೆ ಫ್ಯಾಕ್ಟ್ ಅಂದರೆ ಅವ್ರು ಆಫೀಸಲ್ಲಿ ಇರೋದಕ್ಕೇ ನನಗೆ ಆಫೀಸ್ ಹೋಗೋದಕ್ಕೆ ಮನಸ್ಸಾಗ್ತಿಲ್ಲ. ಈ ಮಾತನ್ನ ನೀನು ಆರಾಧನಾ ಮೇಲೆ ಹೇಳೋದಲ್ಲ ಹರ್ಷ, ಬ್ರೋ ಇನ್ ಲಾಗ್ ಹೇಳಬೇಕು. ಅವ್ರು ಮಾಡ್ತಿರೋದು ಒಂಚೂರು ಸರಿ ಇಲ್ಲ. ಮಾಮಿನ್ ಲಾ ಅವ್ರದೇ ಕಂಪ್ನಿಲಿ ಚೀಫ್ ಆಗಿದ್ದು ಆ ಪೊಸಿಷನ್ಗೆ ರಿಸೈನ್ ಮಾಡಿ ಈಗ ಮತ್ತದೇ ಕಂಪ್ನಿಗೆ ಅಕೌಂಟೆಂಟ್ ಆಗಿ ಜಾಯ್ನ್ ಆಗಿದ್ದಾರೆ ಅಂದರೆ ಜನ ನಗಲ್ವಾ? ಇದನ್ನೆಲ್ಲ ನೋಡ್ಕೊಂಡು ನಾವು ಸುಮ್ಮನೆ ಇದ್ದೀವಲ್ವಾ? ಪ್ಲೀಸ್ ಮಾಮಿನ್ ಲಾ, ನೀವೇ ಬ್ರೋ ಇನ್ ಲಾಗೆ ಬುದ್ಧಿ ಹೇಳಬೇಕು. ಪ್ರೀತ್ಸ್ ಅವ್ರನ್ನ ಕಳ್ಕೊಂಡಿರೋ ನೋವಿದ್ರೂ ಅವ್ರ ಖುಷಿಲೇ ತಮ್ಮ ನಗುನ ಕಾಣೋ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತಿರ್ತಾರೆ. ಸರ್, ತುಂಬ ನಿಸ್ವಾರ್ಥವಾಗಿ ಪ್ರೀತಿ ಮಾಡೋರಿಗೆ ಈ ಕಷ್ಟ, ಅವಮಾನ ಇದೆಲ್ಲ ನಾರ್ಮಲ್. ತಮ್ಮ ಮನಸ್ಸಿಗೆ ಎಷ್ಟೇ ಹರ್ಟ್ ಆದರೂ ಏನೇ ನೋವಾದರೂ ಅದನ್ನೆಲ್ಲ ತೀರಾ ಮನಸ್ಸಿಗೆ ತುಂಬ್ಕೊಳಕ್ಕೆ ಹೋಗಲ್ಲ. ತಾವು ಪ್ರೀತಿಸಿದವರು ಹೇಗಿದ್ರು ಎಲ್ಲಿದ್ರು ಚೆನ್ನಾಗಿರಲಿ ಅಂತ ಐ ಆಮ್ ಸಾರಿ ಆರ್ಯ ಸರ್.
ನಾನು ಸ್ವಲ್ಪ ಜಾಸ್ತಿನೇ ಮಾತಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತು. ಬಟ್ ಸರ್, ನಿಜ ಇಷ್ಟೆ, ನಾವು ತುಂಬ ಪ್ರೀತಿಸೋರು ನಮ್ಮ ಕಣ್ಣಳ್ತೆ ದೂರದಲ್ಲೇ ಇದ್ರೂ ಅವ್ರು ನಮ್ಮ ಮೂರನೇ ವ್ಯಕ್ತಿಯಾಗಿ ನೋಡೋಂಥ ಕಷ್ಟ ಇದೆಯಲ್ಲ, ಅದು ಮೋಸ್ಟ್ಲಿ ಅನುಭವಿಸ್ತೀವಷ್ಟೇ ಗೊತ್ತಾಗುತ್ತೆ. ನೀನು ನನ್ನ ಎಷ್ಟು ಪ್ರೀತಿಸ್ತಿದ್ಯಾ ಅನ್ನೋದು ಗೊತ್ತು ಮೀರಾ. ಅಷ್ಟೇ ಪ್ರೀತಿ ಕಾಳಜಿ ನಿನಗೆ ಅನು ಮೇಲಿದೆ ಅನ್ನೋದು ಗೊತ್ತು. ಮೀರಾ, ಸಂಬಂಧಗಳು ತುಂಬ ಗಟ್ಟಿಯಾಗಬೇಕು ಅಂತಂದರೆ ಕೆಲವು ಸಲ ಈ ಥರದ ಡಿಸ್ಟೆನ್ಸ್ ಕ್ರಿಯೇಟ್ ಆಗಲೇಬೇಕಾಗತ್ತೆ. ನೋಡ್ತಾ ಇರು, ಈ ನಿನ್ನ ಆರ್ಯ ಸರ್ ಮತ್ತು ಅನ್ನು ಬೇರೆ ಆಗೋಕೆ ಆದಷ್ಟು ಹತ್ತಿರ ಆಗ್ತಾರೆ, ಅದು ಆದಷ್ಟು ಬೇಗ.